ಕಾಂಗ್ರೆಸ್ ಶಾಸಕರು ಸಚಿವರ ಸಭೆ ಆರಂಭಗೊಂಡಿದೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ನಡೀತಾ ಇರುವಂತಹ ಸಭೆ. ಶಾಸಕರು ಸಚಿವರು ಸಭೆಗೆ ಆಗಮಿಸಿದ ಸಿದ್ದರಾಮಯ್ಯ ಇಂದಿನಿಂದ 4 ದಿನಗಳ ಕಾಲ ನಡೆಯಲಿರುವ ಸಭೆಯಲ್ಲಿ ಮೈಸೂರು, ಚಾಮರಾಜನಗರ, ತುಮಕೂರು, ಕೊಡಗು, ಹಾಸನ, ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಸಕರು ಸಚಿವರು ಭಾಗಿಯಾಗಿದ್ದಾರೆ. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಿಎಂ ಸಭೆ ಆರಂಭವನ್ನ ಮಾಡಿದ್ದಾರೆ. ಶಾಸಕರ ಸಚಿವರ ಸಭೆಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಇಂದಿನಿಂದ 4 ದಿನಗಳ ಕಾಲ ನಡೆಯಲಿರುವ ಸಿಎಂ ಸಭೆ. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನೊಳಗೊಂಡಂತೆ ಮುಖ್ಯಮಂತ್ರಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಯಾವೆಲ್ಲ ಶಾಸಕರು ಮೀಟಿಂಗ್ ಅಲ್ಲಿ ಶಾಸಕರು ಮತ್ತೆ ಸಚಿವರು ಯಾರೆಲ್ಲ ಪಾಲ್ಗೊಳ್ತಾರೆ ಅನ್ನುವಂತಹದ್ದು. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ದಾರೆ, ಶಾಸಕರನ್ನು ಸಚಿವರನ್ನು ಒಳಗೊಂಡಂತೆ. ಯಾವೆಲ್ಲ ಶಾಸಕರು ಸಚಿವರು ಈ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ? ರಾಘವೇಂದ್ರ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸಚಿವರು ಮತ್ತು ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಅವರ ಕಚೇರಿಯಲ್ಲಿ ಸಭೆ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಇದೀಗ ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಜಿಲ್ಲೆಗಳ ಶಾಸಕರು ಮತ್ತೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್.ಪಿ. ಮಹದೇವಪ್ಪನವರು ಮತ್ತೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಕೂಡ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಮತ್ತೆ ಎರಡೂ ಜಿಲ್ಲೆಗಳ ಕಾಂಗ್ರೆಸ್ ಪಕ್ಷದ ಶಾಸಕರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಮೈಸೂರು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೊನ್ನೆ ತಾನೇ ಒಂದು ಬೃಹತ್ ಮೊತ್ತದ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಹಲವು ಅನುದಾನಗಳನ್ನು ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಮತ್ತೆ ತವರು ಜಿಲ್ಲೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಿಂದೆ ಬಿಜೆಪಿಯ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಅನುದಾನ ಕೊಟ್ಟಿದ್ರು, ಅದಕ್ಕಿಂತ ಹೆಚ್ಚಿನದಾಗಿ ನಾವು ಅನುದಾನ ಕೊಡುವ ಮುಖಾಂತರ ಮೈಸೂರು ಜಿಲ್ಲೆಗೆ ಬಹಳಷ್ಟು ಒಂದು ಅಭಿವೃದ್ಧಿಯತ್ತ ಸಾಗುವಂತಹ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದನ್ನು ಕೂಡ ತಿಳಿಪಡಿಸುವಂತಹ ಪ್ರಯತ್ನ. ಮತ್ತೊಂದು ಕಡೆ ಶಾಸಕರಿಗೆ ಕೂಡ ವಿಧಾನಸಭಾವಾರು ಕೂಡ ಅವರಿಗೆ ಕೆಲವೊಂದಿಷ್ಟು ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಮೈಸೂರು ಜಿಲ್ಲೆಯ ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೂಡ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಪಕ್ಕದ ಚಾಮರಾಜನಗರ ಜಿಲ್ಲೆಯ ಒಂದು ಶಾಸಕರು ಮತ್ತೆ ಸಚಿವರು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಆ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿರ್ತಕ್ಕಂಥದ್ದು. ಎರಡು ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಮತ್ತೆ ಮೈಸೂರು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳು. ಹಾಗಾಗಿ ಆ ಒಂದು ಜಿಲ್ಲೆಗಳಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ತವರು ಜಿಲ್ಲೆ ಮೈಸೂರು ಮತ್ತೆ ಅದರ ಪಕ್ಕದ ಜಿಲ್ಲೆ ಆಗಿರ್ತಕ್ಕಂಥ ಚಾಮರಾಜನಗರ ಎರಡೂ ಜಿಲ್ಲೆಯಲ್ಲಿಯೂ ಕೂಡ ಅಹಿಂದ ಮತಗಳಾಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷದತ್ತ ಒಲವು ಇರ್ತಕ್ಕಂಥದ್ದೇ ಹೆಚ್ಚು ಪಕ್ಷ ಸಂಘಟನೆ ಕೂಡ ಅದು ಸೂಕ್ತವಾಗಿರ್ತಕ್ಕಂಥ ಒಂದಿಷ್ಟು ಕೇಂದ್ರಗಳು. ಹಾಗಾಗಿ ಅವುಗಳಲ್ಲಿರ್ತಕ್ಕಂಥ ಯಾವುದೇ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಸರ್ಕಾರದಿಂದ ಸಿಗ್ಬೇಕಾಗಿರ್ತಕ್ಕಂಥ ಯೋಜನೆಗಳಲ್ಲಿ ಯಾವುದೇ ರೀತಿ ಲೋಪದೋಷ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹಲವಾರು ವಿಚಾರಗಳನ್ನು ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ರಾಘವೇಂದ್ರ. ಎಸ್ ಬಸವರಾಜ್, ಇದೇನು ಜಿಲ್ಲಾವಾರು ಮೀಟಿಂಗ್ ಅಂದ್ರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಆ ಜಿಲ್ಲೆನಲ್ಲಿರುವಂತಹ ಎಲ್ಲಾ ಶಾಸಕರು ಅವರನ್ನು ಒಳಗೊಂಡಂತೆ ಸಭೆಗಳನ್ನ ಮಾಡ್ತಾ ಇದ್ದಾರಾ ಅಂತ? ಯಾಕೆಂದ್ರೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹದ್ದು ಸಭೆ ಹೆಂಗಿದೆ ಅಂದ್ರೆ, ಒಂದು ಜಿಲ್ಲೆ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಜೊತೆಗೆ ಆ ಜಿಲ್ಲೆಯ ಶಾಸಕರ ಸಭೆಯನ್ನ ನಿರ್ದಿಷ್ಟ ಅವಧಿಯ ಸಭೆ ನಡೆಸುವ ಮೂಲಕ ನಡೆಸ್ತಾ ಇದ್ದಾರೆ ಅಂತ. ಖಂಡಿತ ರಾಘವೇಂದ್ರ, ಮೊದಲಿಗೆ ಸಿಎಂ ಸಿದ್ದರಾಮಯ್ಯವರ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಾಸಕರ ಜೊತೆಗಿನ ಸಭೆ ಏನಿದೆ ಅದರ ವೇಳಾಪಟ್ಟಿಯನ್ನು ಕೂಡ ಅದೇ ರೀತಿಯಾಗಿರ್ತಕ್ಕಂಥ, ಅಂದ್ರೆ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಆಡಳಿತಾರೂಢ ಪಕ್ಷದ ಶಾಸಕರು ಅವರ ಜೊತೆ ಸಭೆ ಕೂಡ ಇರ್ತಕ್ಕಂಥದ್ದು ಅನ್ನುವಂಥದ್ದು ವೇಳಾಪಟ್ಟಿ ನಿಗದಿಯಾಗಿರ್ತಕ್ಕಂಥ. ಆದ್ರೆ ಇದೀಗ ಮೊದಲಿಗೆ ಎರಡೂ ಜಿಲ್ಲೆಗಳ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಮೈಸೂರು ಮತ್ತೆ ಚಾಮರಾಜನಗರ ಎರಡೂ ಜಿಲ್ಲೆಗಳ ಸಚಿವರು ಮತ್ತೆ ಶಾಸಕರು ಕೂಡ ಈಗ ಸಭೆಯಲ್ಲಿ ಒಟ್ಟಿಗೆ ಕೂಡ ಎರಡೂ ಜಿಲ್ಲೆಗಳ ಒಂದಿಷ್ಟು ವಿಚಾರಗಳನ್ನ ಅಲ್ಲಿರ್ತಕ್ಕಂಥ ಶಾಸಕರ ಅಸಮಾಧಾನ ಆಗಿರ್ಬೋದು, ಅಥವಾ ಶಾಸಕರ ಕೆಲವಷ್ಟು ಕ್ಷೇತ್ರ ವಿಧಾನಸಭಾ ಕ್ಷೇತ್ರವಾರು ಅವ್ರಿಗೆ ಯಾವೆಲ್ಲ ಅನುದಾನ ಬೇಕು, ಮತ್ತೆ ಯಾವೆಲ್ಲ ಸಚಿವರ ಇಲಾಖೆ ಅಡಿಯಲ್ಲಿ ಕೆಲಸಗಳು ಅವರ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಲುಗಡೆ ಆಗಿದಾವೆ, ಅಥವಾ ಇನ್ನೂ ಕೂಡ ಆಗ್ಬೇಕಾ, ಯಾವ ಸಚಿವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಅವ್ರಿಗೆ ಇನ್ನೂ ಅನುದಾನ ಬೇಕಾ, ಈ ಕೊಟ್ಟಿರ್ತಕ್ಕಂಥ ಅನುದಾನ ಸಾಕಾಗ್ತಿಲ್ವಾ, ಹೀಗೆ ಹಲವು ರೀತಿಯ ವಿಚಾರಗಳನ್ನ ಎರಡೂ ಜಿಲ್ಲೆಗಳ
ಶಾಸಕರು ಮತ್ತು ಸಚಿವರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರತಿ ಒಂದೊಂದು ಜಿಲ್ಲೆ ಕೂಡ ಸಭೆ ಅಂತಕ್ಕಂಥದ್ದು ಒಂದು ನಿಗದಿ ಆಗಿದೆ. ಆದ್ರೆ ಇದೀಗ ಬಂದಿರತಕ್ಕಂತ ಮಾಹಿತಿ ಮತ್ತೆ ಈಗ ಆಗ್ತಕ್ಕಂಥ ಸಭೆ 2 ಜಿಲ್ಲೆಯ ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದರಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ 2 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕೆಲವಷ್ಟು ವಿಚಾರಗಳು, ಕೆಲವಷ್ಟು ಸಮಸ್ಯೆಗಳು ಮತ್ತೆ ಅವರ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಇನ್ನೂ ಕೂಡ ಕೆಲಸಗಳು ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯವರು ಕೂಡ ಕೆಲವೊಂದಿಷ್ಟು ಸರ್ಕಾರದ ಮಟ್ಟದ ಇಲಾಖಾವಾರು ಆಗಿರ್ತಕ್ಕಂಥ ಪ್ರಗತಿ ಆಗಿರ್ಬೋದು ಅಥವಾ ಇನ್ನು ಕೂಡ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹಲವು ವಿಚಾರಗಳನ್ನು ಕೂಡ ಅವ್ರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ರಾಘವೇಂದ್ರ, ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಈ ತರದ ಸಭೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು ಬಸವರಾಜ್? ರಾಘವೇಂದ್ರ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ಶಾಸಕರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಭೆಯನ್ನ ಒಂದು ನಿಗದಿ ಮಾಡಿದಂತ ಸಂದರ್ಭದಲ್ಲಿ ನಾವು ಈ ಹಿಂದೆ ಕೂಡ ನೋಡಿದ್ದೇವೆ. ಹಲವಾರು ರೀತಿಯ ಸಭೆ ಮಾಡಿದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಅದರಲ್ಲಿ ಆಹ್ವಾನ ಕೂಡ ಮಾಡ್ತಾ ಇದ್ರು, ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಅದರಲ್ಲೂ ಕೂಡ ಒಂದಿಷ್ಟು ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಈ ಒಂದು ಸಭೆಯಿಂದ ಒಂದ್ ಕಡೆ ಹೊರಗಿಟ್ಟಿರ್ತಕ್ಕಂಥದ್ದು ಮತ್ತೆ ಅವರಿಗೆ ಆಹ್ವಾನ ಕೂಡ ನೀಡಿಲ್ಲ. ಅಂದ್ರೆ ಅವರ ಜಿಲ್ಲೆ ಅಂದ್ರೆ ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಆ ಒಂದು ಜಿಲ್ಲೆಯ ಸಂಬಂಧಪಟ್ಟಂತ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆಹ್ವಾನ ಕೊಡಬಹುದು. ಅದರ ಹೊರತಾಗಿ ಸಿಎಂ ಮತ್ತೆ ಡಿ.ಸಿ.ಎಂ ಇಬ್ಬರು ಕೂಡ ಸಭೆ ನಡೆಸ್ತಾ ಇದ್ರು. ಆದ್ರೆ ಇದೀಗ ಈ ಸಭೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಾತ್ರ ನಡೀತಾ ಇದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಅವರಿಗೆ ಅವರದೇ ಆಗಿರ್ತಕ್ಕಂಥ ಅಧಿಕಾರ ಇದೆ. ಅದರ ಆಧಾರದ ಅಡಿಯಲ್ಲಿ ಅವರು ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಒಂದಿಷ್ಟು ಅವರ ಗಮನಕ್ಕೆ ಸಮಸ್ಯೆಗಳನ್ನು ತಂದಿದ್ದಾರೆ. ಅವರ ಸೂಚನೆಯಂತೆ ಅವರು ಸಭೆ ನಡೆಸ್ತಾ ಇದ್ರು. ಅದರಲ್ಲಿ ಏನ್ ತಪ್ಪಿದೆ, ನನಗಂತೂ ಕಷ್ಟ ಇಲ್ಲ, ನಿಮ್ಗೇನ್ ಕಷ್ಟ ಅನ್ನುವಂತಹ ರೀತಿಯಲ್ಲಿ ನಮಗೆ ಕೂಡ ಪ್ರಶ್ನೆ ಮಾಡಿದ್ರು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕೆಲವೊಂದಿಷ್ಟು ಅಸಮಾಧಾನದಂತೆಯೇ ಅದು ಅವರ ಒಂದು ಹೇಳಿಕೆ, ಅವರ ಒಂದು ರಿಯಾಕ್ಷನ್ ಕೂಡ ಇವತ್ತು ಆಗಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೀಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ. ಇತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಮಿತಿಯ ಕೊಠಡಿಯಲ್ಲಿ ಬಿಡಿಎ ಒಂದು ಅಧಿಕಾರಿಗಳ ಜೊತೆ ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ಜೊತೆ ನಿರಂತರವಾಗಿರ್ತಕ್ಕಂಥ ಇವತ್ತು ಸಭೆ ಕೂಡ ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಸಭೆ ನಡೆಸ್ತಾ ಇದ್ದಾರೆ. ಅಂದ್ರೆ ರಾಘವೇಂದ್ರ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಅವರದೇ ಆಗಿರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸಿಕೊಂಡು ಸಭೆ ನಡೆಸ್ತಾ ಇರ್ತಂತೂ ಎಲ್ಲ ಒಂದ್ ಕಡೆ ಅವರಿಗೂ ಕೂಡ ಅಸಮಾಧಾನಕ್ಕೆ ಕಾರಣವಾಯ್ತಾ ಅನ್ನುವಂಥದ್ದು ಕೂಡ ಈ ಎಲ್ಲ ಅವರ ಹೇಳಿಕೆ ಆಗಿರ್ಬೋದು. ಈಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಕೂಡ ಸಭೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವೆಲ್ಲವೂ ನೋಡ್ತಾ ಹೋದ್ರೆ ಒಂದ್ ಕಡೆ ಸಿಎಂ ಮತ್ತೆ ಡಿ.ಸಿ.ಎಂ ಇಬ್ಬರ ನಡುವಿನ ಒಂದಿಷ್ಟು ಅಸಮಾಧಾನ ಕಾರಣವಾಯ್ತಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಘವೇಂದ್ರ. ಎಸ್ ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಎಸ್, ಇದಿಷ್ಟು ಕಾಂಗ್ರೆಸ್ ಶಾಸಕರೇನಿದ್ದಾರೆ, ಶಾಸಕರು ಹಾಗೆ ಜಿಲ್ಲಾ ಉಸ್ತುವಾರಿಗಳ ಸಚಿವರೇನಿದ್ದಾರೆ ಅವರ ಜೊತೆ ಮುಖ್ಯಮಂತ್ರಿಯವರು 1 ಗಂಟೆ 1.5 ಗಂಟೆ ಸಮಯವನ್ನ ಅವರಿಗೆ ಕೊಟ್ಟು ಅವರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ವಿಧಾನಸೌಧದ ಅವರ ಸಿಎಂ ಕೊಠಡಿ ಏನಿದೆ ಅಲ್ಲಿ ಈ ಒಂದು ಸಭೆಗಳನ್ನ ನಡೆಸ್ತಾ ಇರುವಂತಹದ್ದು. ಮೊದಲಿಗೆ ಮೈಸೂರು ಭಾಗದ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಲ್ಲಿಯ ಶಾಸಕರು, ಅದಾದ ನಂತರ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಅಲ್ಲಿಯ ಶಾಸಕರು, ಅದಾದ ಮೇಲೆ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ಶಾಸಕರು, ಮತ್ತೆ ಕೊಡಗು ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಶಾಸಕರು, ಹಾಗೆ ಈ ತರದ ವಿಚಾರಗಳನ್ನ 4 ಜಿಲ್ಲೆಗಳ ಸಭೆಯನ್ನ ಇವತ್ತು ನಿಗದಿಪಡಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಒಟ್ಟಾರೆ ಒಂದೊಂದು ದಿನ 5 ಕ್ಷೇತ್ರ 5 ಜಿಲ್ಲೆಯ 4 ಜಿಲ್ಲೆಯ ಸಭೆಗಳನ್ನ ಕರೆಯುವ ಮೂಲಕ ಆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೇನೆ ಜಿಲ್ಲಾ ಉಸ್ತುವಾರಿ ಸಚಿವರಗಳ ಜೊತೆನಲ್ಲಿ ಆ ಭಾಗದ ಕಾಂಗ್ರೆಸ್ನ ಶಾಸಕರೇನಿದ್ದಾರೆ, ಆ ಭಾಗದ ಕಾಂಗ್ರೆಸ್ ಶಾಸಕರುಗಳೇನಿದ್ದಾರೆ ಅವರ ಜೊತೆ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಇರುವಂತಹ ಇತ್ತೀಚೆಗೆ ಸುರ್ಜೇವಾಲಾ ಮೀಟಿಂಗ್ ಅನ್ನ ಮಾಡಿರೋದನ್ನ ಕೂಡ ನಾವು ನೋಡಿದ್ವಿ. ಹಾಗೆ ಇವರು ಕೂಡ ಏನು ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ, ಮೈಸೂರು ಹಾಗೆ ಚಾಮರಾಜನಗರ, ಕೊಡಗು ಜಿಲ್ಲೆ ಹಾಗೆ ಹಾಸನ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕೊಡಗು ಜಿಲ್ಲೆ ಇವತ್ತಿನ ಸಭೆಗಳು ನಿಗದಿಯಾಗಿರುವಂತಹದ್ದು. ಈ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೇನೆ ಜಿಲ್ಲಾ ಉಸ್ತುವಾರಿಗಳ ಸಚಿವರ ಜೊತೆ ಶಾಸಕರ ಸಭೆಯನ್ನ ಮುಖ್ಯಮಂತ್ರಿಯವರು ಮಾಡ್ತಿದ್ದಾರೆ. ಏನಿದು ದಿಢೀರ್ ಡೆವಲಪ್ಮೆಂಟ್ ಅಂತ, ಏನು ಅಭಿವೃದ್ಧಿಗಾಗಿನ? ಹೌದು, ಇತ್ತೀಚೆಗೆ ಸುರ್ಜೇವಾಲಾ ಅವರು ಬಂದಂತ ಸಂದರ್ಭದಲ್ಲಿ ಹಲವು ಶಾಸಕರುಗಳು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಗಡೆ ಕೇಳಿ ಬಂದಿತ್ತು.
ಈ ಹಿನ್ನೆಲೆಯಲ್ಲಿ ಸಿಎಂ ಏನಾದರೂ ಶಾಸಕರನ್ನ ಕರೆದು ಜಿಲ್ಲಾ ಉಸ್ತುವಾರಿಗಳ ಸಮ್ಮುಖದಲ್ಲೇ ಏನೆಲ್ಲ ಕೆಲಸಗಳಾಗ್ತಾ ಇದೆ, ಏನೆಲ್ಲ ಕೆಲಸ ಕೊಟ್ಟಿದ್ದೀರಿ, ಸರ್ಕಾರ ಮಟ್ಟದಲ್ಲಿ ಏನು ಕೆಲಸ ನಡೀತಾ ಇದೆ, ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಟ್ಟಿದ್ದೀರಿ, ಯಾವೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದೀರಿ, ಯಾವೆಲ್ಲ ಮನ್ನಣೆಗಳನ್ನ ಪಡೆದುಕೊಂಡಿದ್ದೀರಿ ಅನ್ನುವಂಥ ಚರ್ಚೆ ನಡೆಯೋ ಸಾಧ್ಯತೆ ಇದೆ.